ಮಗುಗೆ ಬೇರೆ ಹಾಲು ಎತ್ತಿಟ್ಕೊ. ಆ ಹಾಲಿನಲ್ಲೇ ಅವನಿಗೆ ಪಾಯಸ ಮಾಡಿ ಮನು ಮಾತ್ರ ತಿನ್ಬೇಕು. ಮಿಕ್ಕಿರೋ ಹಾಲಲ್ಲಿ ಬೇರೆಯವ್ರಿಗೆ ಪಾಯಸ ಮಾಡಿ ಬಡಿಸಿದ್ರಾಯ್ತು. ಸರಿ ಅಬ್ಬೆ. ಲೇ ಮಂಜರಿ, ಆ ಚಂದನನ್ನ ಮದುವೆ ಆಗೋ ಪಾಪಿ ನನ್ನ ಮಗ ಯಾರಂತೆ? ಅದು ಅಬ್ಬೆ, ಅಬ್ಬೆ ನನಗೆ ಒಳಗೆ ಕೆಲಸ ಇದೆ, ನಾನು ಬರ್ತೀನಿ. ಚಂದು, ಇಲ್ಲಿ ನೋಡೆ, ನಿನ್ಗೋಸ್ಕರ ನಾನು ಏನು ತೊಗೊಂಡು ಬಂದಿದ್ದೀನಿ ಅಂತ. ಈ ಸೀರೆ ನೋಡು, ಚೆನ್ನಾಗಿದ್ಯಾ? ನಿಮ್ಮಮ್ಮ ಇದ್ದಿದ್ರೆ ಅವರೇ ಇದನ್ನೆಲ್ಲ ಮಾಡ್ತಾ ಇದ್ರು. ಅದೆಷ್ಟು ಸಂತೋಷ ಪಡ್ತಿದ್ರು ಏನೋ. ಚಂದು, ಯಾಕೆ ಚಂದು, ಏನಾಯ್ತು? ಯಾಕೆ ಒಂಥರ ಇದೆಯಾ? ಹೋಗ್ಲಿ ಬಿಡಿ ಅದಕ್ಕೆ, ಹೇಳ್ಕೊಂಡೇನು ಪ್ರಯೋಜನ? ಯಾರು ಏನು ಮಾಡೋಕ್ಕಾಗಲ್ವಲ್ಲ. ನನಗೆ ಗೊತ್ತು, ಭಯ ಆಗ್ತಾ ಇದೆ ಅಲ್ವಾ? ಮದುವೆ ಅಂದ್ರೇ ಹಾಗೆ ಕಣೆ, ಮೊದಲು ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅದರಲ್ಲೂ ನಿನ್ಗೆ ಇವಾಗ ಬಂದಿರೋದು ಎಷ್ಟೊಂದು ಒಳ್ಳೆ ಸಂಬಂಧ ಗೊತ್ತಾ? ನನಗೆ ಈ ಮದುವೆ ಬೇಡ. ನಾನು ಮೊದಲು ಹೀಗೆ ಹೇಳ್ತಾ ಇದ್ದೆ, ಆಮೇಲೆ ಎಲ್ಲ ಸರಿ ಹೋಯ್ತು. ಅದಕ್ಕೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನಾನು ಹೇಳಿಲ್ಲ, ನನಗೆ ಈ ಗಂಡು ಇಷ್ಟ ಇಲ್ಲ ಅಂತ ಹೇಳಿದ್ದು. ನನ್ನ ಮದುವೆ ಆಗೋ ಹುಡುಗ ಆದಿತ್ಯನೇ ಆಗಿರಬೇಕು. ಈ ರಾಜ್ಕುಮಾರಿ ಕೈ ಹಿಡಿಯೋ ಅರ್ಹತೆ ಇರೋದು ಅವನೊಬ್ಬನಿಗೆ. ಏ ಹುಚ್ಚಿ, ಏನು ಮಾತು ಅಂತ ಆಡ್ತಾ ಇದೆಯೇ? ಈ ವಿಷಯ ನಿಮ್ಮ ಅಣ್ಣಂಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ. ಚಂದು, ಇದ್ರ ಬಗ್ಗೆ ಅಪ್ಪಾಜಿಗೆ ಗೊತ್ತಾ? ಅವ್ನು ನನ್ನ ಕರ್ಕೊಂಡು ಹೋಗ್ತಾನೆ, ಖಂಡಿತ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಒಂದ್ ವೇಳೆ ಸುದ್ದಿ ಗೊತ್ತಾದ್ಮೇಲೆ ಅವ್ನು ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಹಣೆ ಬರಾನೇ ಇಷ್ಟು ಅಂತ ಸುಮ್ಮನೆ ಹೋಗ್ತೀನಿ. ಇಲ್ಲ ಚಂದನ, ನಾನು ಈ ಕೆಲಸ ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನನಗಮ್ಮ ಇಲ್ಲ, ಇದ್ದಿದ್ರೆ ಇದನ್ನೆಲ್ಲ ಅವಳ ಹತ್ರನೇ ಹೇಳ್ಕೊತಿದ್ದೆ. ಈಗ ನನಗೆ ನೀವೇ ಅಮ್ಮ, ಅದಕ್ಕೆ ಇದನ್ನೆಲ್ಲ ನಿಮ್ಮ ಹತ್ರನೇ ಹೇಳ್ಕೊತಿದ್ದೀನಿ. ನನಗಮ್ಮ ಇದ್ದಿದ್ರೆ ಮಗಳಿಗೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅದನ್ನೇ ನೀವು ಮಾಡಿ. ಇದ್ರ ಮೇಲೆ ನಿಮ್ ಇಷ್ಟ. ನಮ್ಮ ಅಣ್ಣನ ಮದ್ವೆ ಮಾಡ್ಕೊಂಡು ನೀವು ಸುಖವಾಗಿದ್ದೀರಾ? ನನಗಮ್ಮ ಇದ್ದಿದ್ರೆ ಮಗಳಿಗೋಸ್ಕರ ಅವ್ರು ಏನ್ ಮಾಡ್ತಿದ್ರು ಅದನ್ನೇ ನೀವು ಮಾಡಿ. ಅಮ್ಮ ಏನ್ ಮಾಡ್ತಿದ್ದಾಳೆ ಹೇಳು ನೋಡೋಣ. ಪಾಯಸ ಯಾರಿಗೋಸ್ಕರ? ನನ್ನ ಮನುಗೋಸ್ಕರ. ಅಲ್ಲ ಅಲ್ಲ, ಈ ಮನೆ ವಾರಸ್ದಾರನಿಗೋಸ್ಕರ. ವಾರಸ್ದಾರ ಯಾರು ಅಂತ ಗೊತ್ತಾ ಮಗ್ನೆ ನಿಂಗೆ? ಗೊತ್ತಿಲ್ವಾ? ಈ ಮನೆ ವಾರಸ್ದಾರ ನನ್ನ ಮುದ್ದು ಮಗ ಮನುನೇ.
ಪರಿಮಳ ಬರ್ತಿದ್ಯಾ? ತಿನ್ಬೇಕು ಅನಿಸ್ತಿದ್ಯಾ ನಿನಗೆ? ಈಗಲೇ ತಿನ್ನೋ ಹಾಗಿಲ್ಲ ಇದು. ಅದಕ್ಕೆ ಶಾಸ್ತ್ರ ಎಲ್ಲ ಮಾಡಬೇಕು, ಆಮೇಲೆ ನೀನು ತಿನ್ಬೋದು, ಆಯಿತಾ? ತುಂಬ ರುಚಿಯಾಗಿದೆ. ಅಮ್ಮ ಮನುಗೋಸ್ಕರ ರುಚಿಯಾಗಿ ಪಾಯಸ ಮಾಡಿದ್ದಾಳೆ. ನೀನು ಆಮೇಲೆ ತಿನ್ಬೋದು, ಆಯಿತಾ? ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯ ಆದಿತ್ಯ? ಚಂದನನ್ ಗೋಳ್ ಕೇಳಕ್ಕಾಗದೆ ಬರಬೇಕಾಯ್ತು. ನಾಳೆನೇ ಅವಳ ನಿಶ್ಚಿತಾರ್ಥ. ಅದು ಏನೇನು ಹೇಳಿ ನೀನು ಅವಳು ತಲೆ ಕೆಡ್ಸಿದ್ಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವಳು ನಿನ್ನನ್ನು ನಂಬಿದಾಳೆ. ನೀನು ಅವಳನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ ಅಂತ ಅನ್ಕೊಂಡಿದ್ದಾಳೆ. ಮದುವೆ ಆದರೆ ನಿನ್ನೇ ಆಗೋದು ಅಂತಿದ್ದಾಳೆ. ನೀನು ಬಂದು ಅವಳನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಕಾಯ್ತಾ ಇದ್ದಾಳೆ ಆದಿತ್ಯ. ಆದರೆ ನಿನ್ನ ಮಾತು ಮೇಲೆ ನನಗೊಂದು ಸ್ವಲ್ಪನೂ ನಂಬಿಕೆ ಇಲ್ಲ ಆದಿತ್ಯ. ನಿಜ ಹೇಳು, ನೀನು ನಿಜವಾಗ್ಲೂ ಅವಳನ್ನು ಪ್ರೀತಿಸ್ತಾ ಇದೆಯಾ? ಅವಳನ್ನ ಮದುವೆ ಆಗ್ತೀಯಾ ನೀನು? ಪ್ರೀತಿಸ್ತಾ ಇದ್ದೀನಿ, ಆದರೆ ಅವಳನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನೋ, ಅವಳ ಅಣ್ಣ ನಿನ್ನ ಗಂಡ ಪ್ರತಾಪ ರುದ್ರ ಇದನ್ನಲ್ಲ, ಅವನನ್ನು ಅಷ್ಟೇ ದ್ವೇಷಿಸ್ತಾ ಇದ್ದೀನಿ. ಅಂದ್ರೆ ನಿನ್ನ ಮಾತಿನ ಅರ್ಥ? ನಾನು ದ್ವೇಷಿಸ್ತಿರೋ ಪ್ರತಾಪ ರುದ್ರನ ಮುದ್ದಿನ ಹೆಂಡತಿ ತನ್ನ ಗಂಡನಿಗೆ ಹೇಳದೆ ನನ್ನ ಹತ್ರ ಬಂದಿದ್ದಾಳೆ. ಅದು ಗುಟ್ಟಾಗಿ, ತಾನಾಗಿ ತಾನೆ. ಏನ್ ಮಾತಾಡ್ತಾ ಇದೀಯ ನೀನು? ಮಾತಾಡ್ತಾ ಇಲ್ಲ, ನೆನಪಿಸ್ಕೊತಾ ಇದ್ದೀನಿ. ಅವತ್ತು ಎಲ್ರಿದ್ರು ನಿನ್ನ ಗಂಡ ನನ್ನನ್ನು ಗಂಡಸ ಅಂತ ಕೇಳ್ದ. ಅವತ್ತು ಅವನಿಗೆ ಉತ್ತರ ಕೊಡ್ಲಿಲ್ಲ, ಆದ್ರೆ ಇವತ್ತು ಕೊಡ್ತೀನಿ. ಬಿಡು ನನ್ನ ಕೈ ಬಿಡು, ಬಿಟ್ಬಿಡು ನನ್ನನ್ನ, ಬಿಡು. ಸಿಂಹದ ಹಿಡಿದ ಇದು, ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ನೀ ಏನ್ ಮಾಡ್ಬೇಕು ಗೊತ್ತಾ? ನಾನು ಕೊಡೋ ಉತ್ತರನ ಚಾಚು ತಪ್ಪದಾಗಿ ಹೋಗಿ ನಿನ್ನ ಗಂಡನ ಹತ್ರ ಹೇಳಬೇಕು. ಬೇಡ ಬೇಡ ಆದಿತ್ಯ, ಬೇಡ, ಹತ್ರ ಬರ್ಬೇಡ, ಹತ್ರ ಬರ್ಬೇಡ, ಬಿಡ ನನ್ನ. ಪುರೋಹಿತ್ರೆ, ಆದಿ ಬರೋ ಥರ ಕಾಣಿಸ್ತಾ ಇಲ್ಲ. ನೀವೇ ಮಗುಗೆ ಅನ್ನಪ್ರಾಶನ ಮಾಡಿಬಿಡಿ. ಗುರುಗಳೇ ಅನ್ನಪ್ರಾಶನ ಮಾಡೋದೇನು ವಿಶೇಷ ಅಲ್ವಲ್ಲ? ಸರಿ ಅಮ್ಮ.